ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಸ್ಟ್ರಾಟಜಿ ಫಾರ್ ಇಂಗ್ಲೀಷ್. ಫ್ರೆಂಡ್ಸ್ ನೋಡಿರಿ, ಬ್ಯಾಂಕ್ ಎಕ್ಸಾಮ್ ಮತ್ತು SSC ಎಕ್ಸಾಮಲ್ಲಿ ಇಂಗ್ಲೀಷ್ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿಮ್ಮದು ಸ್ಟ್ರಾಟಜಿ ಯಾವ ಥರ ಇರಬೇಕು ಫ್ರೆಂಡ್ಸ್. ಓಕೆ, ಅದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಶಾರ್ಟಲ್ಲಿ. ಫ್ರೆಂಡ್ಸ್ ನೋಡಿರಿ, ಫಸ್ಟ್ ನಿಮಗೆ ಇಂಪಾರ್ಟೆಂಟ್ ಏನಂದರೆ ಗ್ರಾಮರ್ಸ್. ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಂದರೆ ಟೆನ್ಸಸ್. ಫ್ರೆಂಡ್ಸ್ ನೋಡಿರಿ, ಇದರಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಫ್ರೆಂಡ್ಸ್ ಇದರಲ್ಲಿ ಸಬ್ ಟೆನ್ಸಸ್ ಬರ್ತಾವೆ ಫ್ರೆಂಡ್ಸ್. ಓಕೆ, ನಿಮಗೆ ಆಲ್ರೆಡಿ ಗೊತ್ತು, ಬಟ್ ಇದನ್ನು ನೀವು ಕವರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಫಸ್ಟು. ಓಕೆ, ಆಮೇಲೆ ನೆಕ್ಸ್ಟ್ ಬರುತ್ತೆ ಫ್ರೆಂಡ್ಸ್ ನಿಮ್ಮದು ಪಾರ್ಟ್ಸ್ ಆಫ್ ಸ್ಪೀಚ್. ಫ್ರೆಂಡ್ಸ್ ಇದು ಭಾರಿ ಇಂಪಾರ್ಟೆಂಟ್ ನಿಮಗೆ. ಇದರಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಬರ್ತಾವೆ ನಿಮ್ಮದು ನೌನು, ಪ್ರೊನೌನು, ಅಡ್ಜೆಕ್ಟಿವ್, ಅಡ್ವರ್ಬ್, ವರ್ಬ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಪ್ರಿಪೋಸಿಷನ್. ಫ್ರೆಂಡ್ಸ್ ನೋಡಿರಿ, ನಿಮಗೆ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು, ಮತ್ತು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಏನು ನಿಮಗೆ ಶೋ ಮಾಡುತ್ತೆ ಅದನ್ನು ಗೊತ್ತಿರಬೇಕು ಫ್ರೆಂಡ್ಸ್. ಓಕೆ, ಇವಾಗ ನೋಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ಬರೋದು ನಿಮ್ಮದು ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಫ್ರೆಂಡ್ಸ್ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಮೇಲೆ ಕ್ವಶನ್ ಬರ್ತವೆ ಫ್ರೆಂಡ್ಸ್. ಓಕೆ, ಇದನ್ನು ಕೂಡ ನೀವು ಕವರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿರಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್. ಫ್ರೆಂಡ್ಸ್ ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ, ಇದು ಟಾಪಿಕ್ ಕೂಡ ನೀವು ಕವರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿರಿ ನೆಕ್ಸ್ಟು ರೂಟ್ ವರ್ಡ್ಸ್. ಫ್ರೆಂಡ್ಸ್ ನೋಡಿರಿ, ರೂಟ್ ವರ್ಡ್ಸು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ. ಫ್ರೆಂಡ್ಸ್ ರೂಟ್ ವರ್ಡ್ಸ್ ಅಂದರೆ ಒಂದು ವರ್ಡ್ ಇರುತ್ತೆ ಫ್ರೆಂಡ್ಸ್. ಓಕೆ, ಆ ವರ್ಡಿಂದ ನಾವು ಬೇರೆ ಬೇರೆ ವರ್ಡ್ಸನ್ನು ಕ್ರಿಯೇಟ್ ಮಾಡ್ತೀವಿ ಫ್ರೆಂಡ್ಸ್. ಸಪೋಸ್ ನೋಡಿರಿ ಫ್ರೆಂಡ್ಸ್, ಇವಾಗ ಎಕ್ಸಾಂಪಲ್ 1 2 3. ಫ್ರೆಂಡ್ಸ್ ಇವಾಗ ನಾನು ಪ್ರೆಸಿಡೆಂಟ್ ಆಫ್ 2 ಅಂತ ಕೇಳ್ತೀನಿ ಫ್ರೆಂಡ್ಸ್. ಓಕೆ, ಪ್ರೆಸಿಡೆಂಟ್ ಆಫ್ ನಂಬರ್ 2. ಪ್ರೆಸಿಡೆಂಟ್ ಆಫ್ ನಂಬರ್ 2 ಅಂದರೆ 1 ಆಗುತ್ತೆ ಫ್ರೆಂಡ್ಸ್. ಬಟ್ ಇದರಲ್ಲಿ ಪ್ರೆಸಿಡೆಂಟಲ್ಲಿ ನಿಮಗೆ ರೂಟ್ ವರ್ಡ್ ಏನೈತಿ ಫ್ರೆಂಡ್ಸು, ಪ್ರೀ ಐತಿ. ಸೊ ಇದು ಏನು ಫ್ರೆಂಡ್ಸ್, ನಿಮ್ಮದು ಪ್ರೆಸಿಡೆಂಟ್ದು ರೂಟ್ ವರ್ಡು ಪ್ರೀ. ಸೊ ಇದೇ ಥರ ನಾನು ನಿಮಗೆ ಸುಮಾರು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್ ರೂಟ್ ವರ್ಡ್ಸು. ಇದನ್ನು ನೀವು ಕವರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸ್ಪೆಷಲಿ ಇದು ನಿಮಗೆ ವೊಕ್ಯಾಬ್ಯುಲರಿಗೋಸ್ಕರ ನೀವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ರೂಟ್ ವರ್ಡ್ಸು. ಓಕೆ, ಇಂಪಾರ್ಟೆಂಟ್ ರೂಟ್ ವರ್ಡ್ಸ್ ಇದಾವೆ ಫ್ರೆಂಡ್ಸ್. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿರಿ, ನೆಕ್ಸ್ಟ್ ನಿಮ್ಗೆ ಬರೋದು ಗ್ರಾಮರ್ ರೂಲ್ಸು. ಫ್ರೆಂಡ್ಸ್ ನೋಡಿರಿ, ಗ್ರಾಮರ್ ರೂಲ್ಸಲ್ಲಿ ಏನಿದೆ ಅಂತಂದರೆ ಫ್ರೆಂಡ್ಸ್, ನಿಮ್ಮದು ಸ್ಪೆಷಲಿ ಎರರ್ ಡಿಟೆಕ್ಷನ್ ಫ್ರೆಂಡ್ಸ್. ಓಕೆ, ಎರರ್ ಡಿಟೆಕ್ಷನ್ ಅಂತ ಒಂದು ಇದರಲ್ಲಿ ನಿಮಗೆ ಒಂದು ಕ್ವಶನ್ ಬರ್ತಾವೆ ಫ್ರೆಂಡ್ಸ್. ಓಕೆ, ಸುಮಾರು 5 ಕ್ವಶನ್ ಬರ್ತವೆ. ಅದರಲ್ಲಿ ನಿಮಗೆ ಸಾಲ್ವ್ ಮಾಡಬೇಕಂತಂದರೆ ನಿಮಗೆ ಗ್ರಾಮರ್ ರೂಲ್ಸು ಗೊತ್ತಿರಬೇಕು ಫ್ರೆಂಡ್ಸ್. ಗ್ರಾಮರ್ ರೂಲ್ಸ್ ಗೊತ್ತಿದ್ದರೆ ಅಷ್ಟೇ ನೀವು ಈ ಎರರ್ ಡಿಟೆಕ್ಷನ್ನ ಪೋರ್ಷನ್ನ ಸಾಲ್ವ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಇದು ಭಾರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಇನ್ನೊಂದೇನು ಬರುತ್ತೆ ಫ್ರೆಂಡ್ಸ್ ಅಂದರೆ ಸಬ್ಜೆಕ್ಟು, ವರ್ಬ್ ಮತ್ತು ಅಗ್ರಿಮೆಂಟ್. ಫ್ರೆಂಡ್ಸ್ ಸಬ್ಜೆಕ್ಟ್, ವರ್ಬ್, ಅಗ್ರಿಮೆಂಟ್ ಅಂತಂದರೆ ಏನಂದರೆ ನಿಮ್ಮದು ಫ್ರೆಂಡ್ಸ್ ಇದರಲ್ಲಿ ಏನಿರುತ್ತೆ ಅಂತಂದರೆ ನಿಮಗೆ ಸಬ್ಜೆಕ್ಟ್ ನಿಮ್ಮದು ಸಿಂಗ್ಯುಲರ್ ಇದ್ದರೆ ವರ್ಬು ಸಿಂಗ್ಯುಲರ್ ಬರುತ್ತೆ, ಸಬ್ಜೆಕ್ಟು ಪ್ಲೂರಲ್ ಇದ್ದರೆ ವರ್ಬ್ ಕೂಡ ಪ್ಲೂರಲ್ ಬರುತ್ತೆ ಫ್ರೆಂಡ್ಸ್. ಅದೇನು ನಿಮ್ಮದು ಸಬ್ಜೆಕ್ಟ್, ವರ್ಬ್, ಅಗ್ರಿಮೆಂಟ್. ಫ್ರೆಂಡ್ಸ್ ಇದನ್ನು ಭಾರಿ ಇಂಪಾರ್ಟೆಂಟು ಇದು, ಬಟ್ ನಿಮ್ಗೆ ಇದರಲ್ಲಿ 120 ಗ್ರಾಮರ್ ರೂಲ್ಸಲ್ಲಿ ಕವರ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು, ಇಡಿಯಮ್ ಆ್ಯಂಡ್ ಫ್ರೇಸಸ್. ಫ್ರೆಂಡ್ಸ್ ಇವೇನಿಲ್ಲ ನಿಮಗೆ ಯಾವುದಾದ್ರೂ ಒಂದು ಬುಕ್ಕಿಂದ ಇವನ್ ಈಸಿಯಾಗಿ ಕವರ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಇಂಪಾರ್ಟೆಂಟ್ ಏನಂದರೆ ಹೌ ಟು ಇಂಪ್ರೂವ್ ನಿಮ್ಮದು ರೀಡಿಂಗ್ ಸ್ಕಿಲ್. ಫ್ರೆಂಡ್ಸ್ ಇದು ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಮಾಡಬೇಕಂತಂದರೆ ನಿಮಗೆ ಸುಮಾರು ವೇಸ್ ಇದ್ದಾವೆ ಫ್ರೆಂಡ್ಸ್. ನೋಡಿರಿ, ನೀವು ಸ್ಟೋರಿ ಬುಕ್, ಓಕೆ, ಯಾವುದಾದ್ರೂ ಸ್ಟೋರಿ ಬುಕ್ಸ್ನ ತೊಗೊಂಡು ನೀವು ಓದಿ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲ ಅಂತಂದರೆ ಬೆಟ್ರ್ ಏನಂದರೆ ನಿಮ್ಮದು NCERT ಬುಕ್ಸ್. ಫ್ರೆಂಡ್ಸ್ ನಿಮ್ಮದು NCERT ಬುಕ್ಸ್ ಬರ್ತವೆ ಫ್ರೆಂಡ್ಸ್, 6th 7th ಇಲ್ಲ 8th. ಫ್ರೆಂಡ್ಸ್ ನೋಡಿರಿ, ಯಾವುದಾದ್ರೂ ಒಂದು NCERT ಬುಕ್ ತೊಗೊಂಡ್ರಿ ಅದರಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ನಿಮಗಂದರೆ ಚೆನ್ನಾಗಿರೋ ವೊಕ್ಯಾಬ್ಯುಲರೀಸ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಫಸ್ಟ್ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಅದರಲ್ಲಿ ಚಾಪ್ಟರ್ ವೈಸ್ ಕೊಟ್ಟಿರ್ತಾರೆ. ಯಾವುದಾದ್ರೂ ಡೈಲಿ ಒಂದು ಚಾಪ್ಟರ್ ಓದಬೇಕು ಫ್ರೆಂಡ್ಸ್. ಓಕೆ, ಅದರಲ್ಲಿ ಡೈಲಿ ಒಂದು ಚಾಪ್ಟರ್ ಓದ್ಮೇಲೆ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ವರ್ಡ್ಸ್ ಕೊಟ್ಟಿರ್ತಾರೆ ಫ್ರೆಂಡ್ಸ್, ವೊಕ್ಯಾಬ್ಯುಲರಿ. ಒಂದೊಂದು ವರ್ಡ್ಸ್ ನಿಮಗೆ ಅರ್ಥ ಆಗೋಲ್ಲ. ಸೊ ಆ ಥರ ವೊಕ್ಯಾಬ್ಯುಲರಿನ ನೀವು ಸೈಡಲ್ಲಿ ಬರ್ಕೊಂಡ್ಬಿಟ್ಟು ಅದು ಗೂಗಲಲ್ಲಿ ಸರ್ಚ್ ಮಾಡಿ ಅದರ ಮೀನಿಂಗನ್ನು ನೀವು ನೋಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಯಾವ್ಯಾವ ಗೊತ್ತಾಗಲ್ಲ ಎಲ್ಲ ಮೀನಿಂಗ್ನ ನೀವು ನೋಟ್ ಮಾಡ್ಕೋಬೇಕು. ಈ ಥರ ನೋಟ್ ಮಾಡ್ಕೊಂಡ್ಮೇಲೆ ನಿಮ್ಮದು ಒಂದು ಚಾಪ್ಟರ್ ಆದಮೇಲೆ ನಿಮ್ಗೆ ಅಲ್ಲೇನಿರುತ್ತೆ ಫ್ರೆಂಡ್ಸ್, ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಎಕ್ಸರ್ಸೈಸ್ ಇರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಕ್ಸರ್ಸೈಜಲ್ಲಿ ಏನೇನು ಇರುತ್ತೆ ಅಂದರೆ ನಿಮ್ಮದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ಮ್ಯಾಚ್ ದ ಫಾಲೋವಿಂಗ್ ಇರುತ್ತೆ. ಓಕೆ, ಆಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇರುತ್ತೆ ಫ್ರೆಂಡ್ಸ್. ನೋಡಿರಿ, ಇದರಲ್ಲಿ ನಿಮಗೆ ಒಂದು ಸರಿ ನೀವೇನಾದರೂ ಚಾಪ್ಟರ್ ಮುಗಿದ್ಮೇಲೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ರೀಡಿಂಗ್ ಕಾಂಪ್ರಿಹೆನ್ಷನು, ಮ್ಯಾಚ್ ದ ಫಾಲೋವಿಂಗ್ಸ್, ಆಮೇಲೆ ಎಂಟೋ ಸೇ ನೋ. ಫ್ರೆಂಡ್ಸ್ ನೋಡಿರಿ, ಒಂದು ಚಾಪ್ಟರ್ ಹೋದರೆ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್. ಸೊ ಬೆಟರ್ ನೀವು NCERT ಬುಕ್ಕನ್ನ ರೆಫರ್ ಮಾಡಿ ಫ್ರೆಂಡ್ಸ್. ಓಕೆ, ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ನಿಮ್ಮದು, ವೊಕ್ಯಾಬ್ಯುಲರಿನೂ ಇಂಪ್ರೂವ್ ಆಗುತ್ತೆ ನಿಮ್ಮದು, ರೀಡಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋವಿಂಗ್ಸ್ ಇವೆಲ್ಲನೂ ಕವರ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮದು. ಓಕೆ, ಬೆಟರು NCERT ಬುಕ್ಕನ್ನ ನೀವು ರೆಫರ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ವೊಕ್ಯಾಬ್ಯುಲರಿ ಹೆಂಗೆ ಇಂಪ್ರೂವ್ ಮಾಡಬೇಕು ಫ್ರೆಂಡ್ಸ್. ನೋಡಿರಿ, ನಿಮಗೆ ರೀಡಿಂಗ್ ಸ್ಕಿಲ್ಲು ಇದರಿಂದ ಆಯಿತು, NCERT ಬುಕ್ಕಿಂದ ಆಯಿತು. ಇವಾಗ ನಿಮ್ಗೆ ಪ್ರೀವಿಯಸ್ ಇಯರ್ ವೊಕ್ಯಾಬ್ಯುಲರಿನ ನೀವು ಓದಬೇಕಾಗುತ್ತೆ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಯಾವುದಾದ್ರೂ ಒಂದು ಬುಕ್ ತೊಗೊಳ್ರಿ, ಆ ಬುಕ್ಕಿಂದ ನೀವು ಪ್ರೀವಿಯಸ್ ಇಯರ್ ವೊಕ್ಯಾಬ್ಯುಲರಿನ ನೀವು
ಓದಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೋಡಿರಿ ಫ್ರೆಂಡ್ಸ್, ನಾನು ಇಂಗ್ಲೀಷ್ ಬ್ಲ್ಯಾಕ್ ಬುಕ್ ಅಂತ ರೆಫರ್ ಮಾಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಏನಿದೆ ನಿಮ್ಮದು ಲಾಸ್ಟ್ 5 ಇಯರ್ಸ್, ಓಕೆ, ಲಾಸ್ಟ್ 5 ಇಯರ್ಸ್ ಎಕ್ಸಾಮಲ್ಲಿ ಬಂದಿರೋ ಇಂಪಾರ್ಟೆಂಟ್ ನಿಮಗೆ ವೊಕ್ಯಾಬ್ಯುಲರೀಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ, ಅದರಲ್ಲಿ ಎಂಟೋ ಆಯಿತು, ಸೇನೋ ಆಯಿತು, ಆಮೇಲೆ ನಿಮ್ಮದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ ಫ್ರೇಸಸ್, ಆಮೇಲೆ ಮಿಸ್ಪೆಲ್ಟ್ ಫ್ರೆಂಡ್ಸ್. ಈ ಥರ ಎಲ್ಲ ಕ್ವಶನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಿವಿಯಸ್ ಇಯರ್ ಮಾಡಬೇಕಂದ್ರೆ ನೀವು ಬೆಟ್ರು ಇಂಗ್ಲೀಷ್ ಬ್ಲ್ಯಾಕ್ ಬುಕ್ಕಿಂದ ಮಾಡ್ಬೋದು ಫ್ರೆಂಡ್ಸ್. ಇವಾಗ ಇಂಪಾರ್ಟೆಂಟ್ ಏನಂದರೆ ನಿಮ್ಮದು ನ್ಯೂಸ್ ಪೇಪರ್ ಫ್ರೆಂಡ್ಸ್. ನೋಡಿರಿ, ನ್ಯೂಸ್ ಪೇಪರ್ ನೀವೇನಾದರೂ ಓದ್ತೀನಿ ಅಂದರೆ ನೀವು ದ ಹಿಂದೂ ನ್ಯೂಸ್ ಪೇಪರ್ ಓದಬೇಕಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಡಿಫಿಕಲ್ಟೀಸ್ ಏನಂದರೆ ನಿಮಗೆ ನ್ಯೂಸ್ ಪೇಪರ್ ನೀವು ಓದಬೇಕಂದ್ರೆ ಫ್ರೆಂಡ್ಸ್, ಇವಾಗ ಇದರಲ್ಲಿ ಎಡಿಟೋರಿಯಲ್ ಸೆಕ್ಷನ್ ಅಂತ ಬರುತ್ತೆ ಫ್ರೆಂಡ್ಸ್. ಇದು ಇಂಪಾರ್ಟೆಂಟ್ ಇದರಲ್ಲಿ. ಬಟ್ ಇದು ಎಡಿಟೋರಿಯಲ್ ಸೆಕ್ಷನ್ ಓದಬೇಕಂದ್ರೆ ಫ್ರೆಂಡ್ಸ್, ಇದರಲ್ಲಿ ಇಂಗ್ಲೀಷು ಹೈ ಲೆವೆಲ್ ಇರುತ್ತೆ ಫ್ರೆಂಡ್ಸ್. ಓಕೆ, ಇದು ಇಂಗ್ಲೀಷು ಅರ್ಥ ಆಗೋಲ್ಲ ಆ್ಯಕ್ಚುಲಿ ಫ್ರೆಂಡ್ಸ್. ಇದು ಇಂಗ್ಲೀಷ್ ನೀವೇನಾದರೂ ಡೈರೆಕ್ಟ್ ಇದನ್ನು ಓದ್ತೀನಂದರೆ ನಿಮಗೆ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ನೀವು ಫಸ್ಟು ಹಿಂದೂ ನ್ಯೂಸ್ ಪೇಪರ್ ತೊಗೊಂಡ್ಮೇಲೆ ಅದರಲ್ಲಿ ಬೇರೆ ಬೇರೆ ಆರ್ಟಿಕಲ್ನ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಓಕೆ, ಅಂದರೆ ನಿಮಗೆ ಇವಾಗ ಸ್ಪೋರ್ಟ್ಸ್ ಐತಿ, ಓಕೆ, ಫೈನಾನ್ಷಿಯಲ್ ನ್ಯೂಸ್ ಐತಿ, ಆಮೇಲೆ ಇಂಟರ್ನ್ಯಾಷನಲ್ ನ್ಯೂಸ್ ಐತಿ, ಆಮೇಲೆ ನ್ಯಾಷನಲ್ ನ್ಯೂಸ್ ಐತಿ. ಈ ಥರ ಬೇರೆ ಬೇರೆ ಆರ್ಟಿಕಲ್ ಕೊಟ್ಟಿರ್ತಾರೆ. ನಿಮಗೆ ಇಷ್ಟ ಆಗಿರೋ ಆರ್ಟಿಕಲ್ನ ಫಸ್ಟ್ ಓದಬೇಕು ಫ್ರೆಂಡ್ಸ್. ಓಕೆ, ಸಪೋಸ್ ನಿಮ್ಗೆ ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಅಂದರೆ ಫಸ್ಟು ಸ್ಪೋರ್ಟ್ಸನ್ನೇ ಓದಿ ಫ್ರೆಂಡ್ಸ್. ಓಕೆ, ನಿಮಗೆ ಎಡಿಟೋರಿಯಲ್ ಸೆಕ್ಷನ್ ಬರೋಕ್ಕಿಂತ ಮೊದಲು ನಿಮಗೆ ಇಂಪಾರ್ಟೆಂಟ್ ಇರೋವನ್ನ ಓದಬೇಕು ಫ್ರೆಂಡ್ಸ್. ಸಪೋಸ್ ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಅಂದರೆ ಸ್ಪೋರ್ಟ್ಸ್ ಓದಿ. ಸ್ಪೋರ್ಟ್ಸಲ್ಲಿ ಓದಿ ನೀವು ಸ್ಪೋರ್ಟ್ಸಲ್ಲಿ ಏನಾದರೂ ಅರ್ಥ ಆಗ್ತಾಯಿದ್ರೆ, ಇದರಲ್ಲಿ ನಿಮಗೆ ಎಲ್ಲ ಅರ್ಥ ಆಗ್ತಿದೆ ಅಂತಂದರೆ ಆಮೇಲೆ ಬೇಕಾದರೆ ನೀವು ಇದಕ್ಕೆ ಜಂಪ್ ಮಾಡಬೇಕು ಫ್ರೆಂಡ್ಸ್. ಡೈರೆಕ್ಟ್ ಇದಕ್ಕೆ ಏನಾದರೂ ನೀವು ಜಂಪ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಬರೋಲ್ಲ ಫ್ರೆಂಡ್ಸ್ ನ್ಯೂಸ್ ಪೇಪರ್ ಓದೋಕ್ಕೆ. ಸೊ ಬೆಟ್ರ್ ಏನು ನಿಮಗೆ ಫಸ್ಟು ನಿಮಗೆ ಈಸಿ ಇರೋ ಟಾಪಿಕ್ನ, ಈಸಿ ಇರೋ ಆರ್ಟಿಕಲ್ನ ಓದಬೇಕು ಫ್ರೆಂಡ್ಸ್. ಓಕೆ, ಅದಾದಮೇಲೆ ನಿಮಗೆ ಎಡಿಟೋರಿಯಲ್ ಸೆಕ್ಷನ್ನ ನೀವು ಜಂಪ್ ಆಗ್ಬೋದು ಫ್ರೆಂಡ್ಸ್. ಎಡಿಟೋರಿಯಲ್ ಸೆಕ್ಷನ್ ಏನಕ್ಕೆ ಓದಬೇಕಂದ್ರೆ ಫ್ರೆಂಡ್ಸ್, ಇವಾಗ ರೀಸೆಂಟ್ ಎಕ್ಸಾಮಲ್ಲಿ ಏನೇನು ಆಗ್ತಿದೆ ಅಂತಂದರೆ ಫ್ರೆಂಡ್ಸ್, ಲಾಸ್ಟ್ ನಿಮ್ಮದು 3 to 4 ಮಂತ್ಸ್ ಫ್ರೆಂಡ್ಸ್. 3 to 4 ಮಂತ್ಸಲ್ಲಿ ಏನು ನ್ಯೂಸ್ ಪೇಪರಲ್ಲಿ ನಿಮ್ಮದು ಎಡಿಟೋರಿಯಲ್ ಸೆಕ್ಷನಲ್ಲಿ ವೊಕ್ಯಾಬ್ಯುಲರೀಸ್ ಬಂದಿರ್ತಾವಲ್ಲ ಫ್ರೆಂಡ್ಸ್, ಅದನ್ನೇ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಓಕೆ, ಸೊ ಅದಕ್ಕೋಸ್ಕರ ಇದು ಎಡಿಟೋರಿಯಲ್ ಸೆಕ್ಷನ್ ಇವಾಗ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮದು. ಓಕೆ ಫ್ರೆಂಡ್ಸ್, ನೋಡಿರಿ, ಇವಾಗ ಎಡಿಟೋರಿಯಲ್ ಸೆಕ್ಷನ್ ನೀವು ಓದಬೇಕು ಫ್ರೆಂಡ್ಸ್. ನೀವು ಇನ್ ಕೇಸ್ ನೀವು ಡೈಲಿ ಎಡಿಟೋರಿಯಲ್ ಸೆಕ್ಷನ್ ಓದೋಕ್ಕಾಗಲಿಲ್ಲ ಅಂತಂದರೆ ಈ ಬುಕ್ಕು ಬೆಟ್ರ್ ಫ್ರೆಂಡ್ಸ್. ಓಕೆ, ಈ ಬುಕ್ಕಿಂದ ನೀವು ಕವರ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾಕಂದರೆ ಇದು ಬುಕ್ಕಲ್ಲಿ ಬಂದಿರೋದು ಎಡಿಟೋರಿಯಲ್ ಸೆಕ್ಷನ್ ಬಂದಿರೋದು ನಿಮ್ಗೆ ಕವರ್ ಆಗುತ್ತೆ ಫ್ರೆಂಡ್ಸ್. ಇನ್ ಕೇಸ್ ನೀವು ಡೈಲಿ ಎಡಿಟೋರಿಯಲ್ ಸೆಕ್ಷನ್ ಓದೋಕ್ಕಾಗುತ್ತಂದರೆ ಓದಿ. ಇನ್ ಕೇಸ್ ಓದೋಕ್ಕಾಗಲಿಲ್ಲ ಅಂತಂದರೆ ಇದು ಬುಕ್ ತೊಗೊಂಡ್ಬಿಟ್ಟು ಈ ಬುಕ್ಕಿಂದ ನೀವು ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಇಂಪಾರ್ಟೆಂಟ್ ಏನಂದರೆ ಇವಾಗ ಫ್ರೆಂಡ್ಸ್ ನೋಡಿರಿ, ಎಲ್ಲ ಆಯಿತು, ಟಾಪಿಕ್ ಎಲ್ಲ ಓದ್ಬಿಟ್ರಿ, ಎಲ್ಲ ಮಾಡಿಬಿಟ್ರಿ. ಇವಾಗ ಟೆಸ್ಟ್ ಯಾವ ಥರ ಮಾಡಬೇಕು ನೀವು. ಓಕೆ, ಆನ್ಲೈನ್ ಮಾಕ್ ಟೆಸ್ಟ್ ಯಾವ ಥರ ಅಟೆಂಡ್ ಮಾಡಬೇಕು ಅದು ಇಂಪಾರ್ಟೆಂಟ್ ಫ್ರೆಂಡ್ಸ್. ನೋಡಿರಿ, ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ ಮಾಕ್ ಟೆಸ್ಟ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಯಾವುದಿದೆ ಅಂತ ಫ್ರೆಂಡ್ಸ್. ನೋಡಿರಿ, ನೀವು ಬೇಕಾದರೆ ಟೆಕ್ಸ್ಟ್ ಬುಕ್ನ ತೊಗೋಬೋದು ಫ್ರೆಂಡ್ಸ್. ಓಕೆ, ಟೆಕ್ಸ್ಟ್ ಬುಕ್ನ ಸಬ್ಸ್ಕ್ರಿಪ್ಷನ್ ತೊಗೋಬೋದು ಫ್ರೆಂಡ್ಸ್. ಇದರಲ್ಲಿ ಏನಿರುತ್ತೆ ನಿಮ್ಮದು ಸೆಕ್ಷನಲ್ ಮಾಕ್ ಟೆಸ್ಟ್ ಇರುತ್ತೆ, ಟಾಪಿಕ್ ವೈಸ್ ಮಾಕ್ ಟೆಸ್ಟ್ ಇರುತ್ತೆ. ಸೆಕ್ಷನಲ್ ಮಾಕ್ ಟೆಸ್ಟ್ ಅಂದರೆ ಫ್ರೆಂಡ್ಸ್ ನಿಮ್ಮದು ಇಂಗ್ಲೀಷ್. ಓಕೆ, ಇಂಗ್ಲೀಷ್ ಸಬ್ಜೆಕ್ಟ್ ಐತಿ, ಸೊ ಅದು ಇಂಗ್ಲೀಷ್ದು ಸೆಕ್ಷನಲ್ ಮಾಕ್ ಟೆಸ್ಟ್. ಟಾಪಿಕ್ ವೈಸ್ ಮಾಕ್ ಟೆಸ್ಟ್ ಅಂದರೆ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನಲ್ಲ ಫ್ರೆಂಡ್ಸ್, ಟೆನ್ಸಸ್ ಆಗಲಿ, ನೌನ್ ಆಗಲಿ, ಪ್ರೊನೌನ್ ಆಗಲಿ, ಅಡ್ವರ್ಬು, ಅಡ್ಜೆಕ್ಟಿವ್. ಸೊ ಈ ಥರ ನಿಮ್ದು ಏನಾಗುತ್ತೆ, ಇದು ನಿಮ್ಮದು ಟಾಪಿಕ್ ವೈಸ್ ಮಾಕ್ ಟೆಸ್ಟ್ ಆಗುತ್ತೆ. ನೀವು ಟಾಪಿಕ್ ವೈಸ್ ಮಾಕ್ ಟೆಸ್ಟ್ ಮಾಡಿ, ಆಮೇಲೆ ಸೆಕ್ಷನಲ್ ಮಾಕ್ ಟೆಸ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಯಾವುದಾದ್ರೂ ಒಂದು ನಿಮ್ಮದು ಟೆಸ್ಟ್ ಪ್ಲ್ಯಾಟ್ಫಾರ್ಮ್ನ ತೊಗೊಂಡು. ಓಕೆ, ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಫ್ರೆಂಡ್ಸ್, ಇವಾಗ ಭಾಳ ಜನ ಏನು ಮಿಸ್ಟೇಕ್ ಮಾಡ್ತಾರಂದರೆ, ಸಪೋಸ್ ನೋಡಿರಿ, ಟೆಸ್ಟ್ ನಂಬರ್ 1 ಐತಿ, 2 ಐತಿ, ಆಮೇಲೆ 3 ಐತಿ. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಭಾಳ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಟೆಸ್ಟ್ ನಂಬರ್ 1 ಬರೀತಾರೆ. ಸಪೋಸ್ ಇದರಲ್ಲಿ ನಿಮಗೆ 20 ಕ್ವಶನ್ ಇದಾವೆ. ಓಕೆ, ಇವಾಗ 10 ಕರೆಕ್ಟ್ ಆಯಿತು, ಆಮೇಲೆ 2 ರಾಂಗ್ ಆಯಿತು. ಇವಾಗ ಭಾಳ ಜನ ಏನು ಮಾಡ್ತಾರೆ, ಇಷ್ಟು ಬರೆದುಬಿಟ್ಟು ಡೈರೆಕ್ಟು ಸೆಕೆಂಡ್ ಮಾಡ್ತಾರೆ ಟೆಸ್ಟ್, ಆಮೇಲೆ ಇದೇ ಥರ ಥರ್ಡ್ ಟೆಸ್ಟ್ ಅಟೆಂಡ್ ಮಾಡ್ತಾರೆ. ಇದು ರಾಂಗ್ ಮೆಥಡ್ ನಿಮ್ಮದು. ಓಕೆ, ಈ ಥರ ಮಾಡಿದ್ರೆ ಫ್ರೆಂಡ್ಸ್ ನಿಮ್ಮದು ಇಂಗ್ಲೀಷು ಇಂಪ್ರೂವ್ ಆಗೋಲ್ಲ, ಆಮೇಲೆ ನಿಮಗೆ ಟೆಸ್ಟಲ್ಲೂ ಮಾರ್ಕ್ಸು ಬರೋಲ್ಲ ಫ್ರೆಂಡ್ಸ್. ನೋಡಿರಿ, ಇವಾಗ ನೀವು 20 ಮಾರ್ಕ್ಸಲ್ಲಿ ನಿಮಗೆ 10 ಕರೆಕ್ಟ್ ಆಗಿದ್ದಾವೆ, 2 ರಾಂಗ್ ಆಗಿದ್ದಾವೆ ಅಂತಂದ್ರೆ ಫಸ್ಟ್ ಫ್ರೆಂಡ್ಸ್ ಇಂಪಾರ್ಟೆಂಟ್ ಏನಂದರೆ ನಿಮಗೆ ಇದನ್ನು ನೀವು ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡಬೇಕು. ಅದಕ್ಕೇನಂತೀವಿ ನಾವು ಅನಾಲಿಸಿಸ್ ಫ್ರೆಂಡ್ಸ್. ಅನಾಲಿಸಿಸು ಭಾರಿ ಇಂಪಾರ್ಟೆಂಟ್. ಇದನ್ನು ನೀವು ಮಾಡಲಿಲ್ಲ ಅಂತಂದರೆ ನಿಮಗೆ ಒಟ್ಟು ಇಂಪ್ರೂವ್ ಆಗೋಲ್ಲ ಫ್ರೆಂಡ್ಸ್. ಫಸ್ಟ್ ಇವಾಗ ಏನು ಮಾಡಬೇಕಂತಾರೆ, ನಿಮ್ಗೆ 20ಅಲ್ಲಿ 10 ಮಾರ್ಕ್ಸ್ ಬಂದಿದ್ದಾವೆ, ಅದರಲ್ಲಿ 2 ರಾಂಗ್ ಆಗಿದ್ದಾವೆ ಫ್ರೆಂಡ್ಸ್. 2 ರಾಂಗ್ ಆಗಿದ್ದಾವೆ, 2 ಏನಕ್ಕೆ ರಾಂಗ್ ಆಗಿದ್ದಾವೆ ಅಂತ ಅದನ್ನು ನೋಡ್ಬೇಕು ಫ್ರೆಂಡ್ಸ್. ಒಂದೊಂದ್ಸರಿ ಏನಾಗುತ್ತೆ, ನೀವು ಫಾಸ್ಟಲ್ಲಿ ಮಾಡೋಕ್ಕೆ ಹೋಗ್ತೀರಾ, ಅದಾದಮೇಲೆ ಏನಾದರೂ ಮಿಸ್ ಆಗಿ ಎ ಆಪ್ಷನ್ ಐತೆ, ನೀವು ಬಿ ಏನಾದರೂ ಕ್ಲಿಕ್ ಮಾಡಿದ್ರೆ ಈ ಥರ ಏನಾದರೂ ಆಗಿದೆಯಾ, ಇಲ್ಲಾಂದರೆ ನಿಮಗೆ ಇದ್ರ ಕಾನ್ಸೆಪ್ಟ್ ಏನೋ ಗೊತ್ತಿಲ್ಲ. ಸೊ ಅದು ಕ್ರಾಸ್ ಚೆಕ್ ಮಾಡಬೇಕು ಫ್ರೆಂಡ್ಸ್, 2 ಏನಕ್ಕೆ ರಾಂಗ್ ಆಗಿದೆ ಅಂತ. ಆಮೇಲೆ ನೋಡಿ ಫ್ರೆಂಡ್ಸ್, ಇವಾಗ 10 ಬಂದಿದ್ದಾವೆ,
ಇವಾಗ ಭಾಳ ಸರಿ ಏನಾಗುತ್ತೆ ಫ್ರೆಂಡ್ಸ್, ನೀವು 10 ಬಂದಿದ್ದಾವೆ ಬಟ್ 10 ಬಂದ್ರೇ ಖುಷಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ಒಂದೊಂದು ಕ್ವಶ್ಚನ್ ಎರಡೆರಡು ಕ್ವಶ್ಚನ್ ಏನಾಗುತ್ತೆ, ನೀವು ಗೆಸ್ ಮಾಡಿರ್ತಾರೆ. ಗೆಸ್ ಮಾಡಿನೂ ನೀವು ಆನ್ಸರ್ ಮಾಡಿದ್ರೆ ಒಂದೊಂದು ಸರಿ ಆಗುತ್ತೆ. ಓಕೆ, ಬೈ ಚಾನ್ಸ್ ಆಗುತ್ತೆ, ಕರೆಕ್ಟು ಆಗುತ್ತೆ ಫ್ರೆಂಡ್ಸ್. ಆ ಥರ ಮಾಡೋಕ್ಕೋಗ್ಬೇಡಿ. ಓಕೆ, ನೀವು 100% ಶೋರ್ ಇದ್ರೆ ಅಷ್ಟೇ ನೀವು ಆನ್ಸರ್ನ ಕ್ಲಿಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇವು 10 ಬಂದಿದ್ದಾವಲ್ಲ, 10 ಬಂದಿದ್ದಾವೆ ಬಟ್ ಇದಕ್ಕೂ ನೀವು ಏನು ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಓಕೆ, 10 ಬಂದಿದ್ದಾವೆ ಬಟ್ ನಾನು ಏನಾದರೂ ಗೆಸ್ ಮಾಡಿದ್ದೀನಿ, ಏನೋ ನಾಲೆಜ್ ಯೂಸ್ ಮಾಡಿ ಆನ್ಸರ್ ಮಾಡಿದ್ದಾನಂತ ಕ್ರಾಸ್ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು. ಓಕೆ, ಇವು 10 ಇದರಿಂದ ನಿಮಗೆ ಇಂಪ್ರೂವ್ ಆಗುತ್ತೆ. ಇವು ನೆಕ್ಸ್ಟ್ ಉಳಿದಿರೋದು ನಿಮ್ಮದು 10 ಕ್ವಶನ್. ಓಕೆ, ಇವಾಗ 10 ಕ್ವಶನ್ನು ನೀವು ಬಿಟ್ಟಿದ್ದೀರಾ. ಏನಕ್ಕೆ ಬಿಟ್ಟಿದ್ದೀರಾ ಫ್ರೆಂಡ್ಸ್, ಅದು ಟಾಪಿಕ್ ಏನಕ್ಕೆ ಬಿಟ್ಟಿದ್ದೀರಾ ಇಂಪಾರ್ಟೆಂಟ್. ಇವಾಗ ಏನು ನಿಮ್ಗೆ 10 ಕ್ವಶನ್ ಏನಿದ್ದಾವೆ ಆ ಕ್ವಶನ್ ನಿಮ್ಗೆ ಟಾಪಿಕ್ಸ್ ನೀವು ಏನು ಕವರ್ ಮಾಡಿಲ್ವಾ, ಏನು ನಿಮ್ಗೆ ಅದಕ್ಕೆ ಮಾಡೋಕ್ಕೆ ಬಂದಿಲ್ವಾ, ಏನು ನಿಮ್ಗೆ ಟೈಮ್ ಇದಾಗಿಲ್ವಾ, ಅಡ್ಜಸ್ಟ್ ಆಗಿಲ್ವಾ, ಇನ್ನೇನು ಟೈಮ್ ಸಿಕ್ಕಿಲ್ಲ ನಿಮಗೆ ಮಾಡೋಕ್ಕೆ ಫ್ರೆಂಡ್ಸ್. ಇದು ಭಾರಿ ಇಂಪಾರ್ಟೆಂಟು. ನೀವು ಈ ಥರ ಅನಾಲಿಸಿಸ್ ಮಾಡಲಿಲ್ಲ ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಇಂಪ್ರೂವ್ನೇ ಆಗಲ್ಲ ಫ್ರೆಂಡ್ಸ್. ಫಸ್ಟ್ ನಿಮಗೆ ರಾಂಗ್ ಆಗಿದ್ದಾವಾ, ರಾಂಗ್ ಏನಕ್ಕೆ ಆಗಿದ್ದಾವೆ ಅಂತ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಆಮೇಲೆ ರೈಟ್ ಆಗಿದ್ದಾವಲ್ಲಿ ಏನಾದರೂ ನಾವು ಗೆಸ್ ಮಾಡಿದ್ದಾನೇನು ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಆಮೇಲೆ ಇವಾಗ ಉಳಿದಿರೋ 10 ನಾನು ಏನಕ್ಕೆ ಮಾಡೋಕ್ಕಾಗಲಿಲ್ಲ, 10 ಕ್ವಶನಲ್ಲಿ ನಾನು ಏನಕ್ಕೆ ಮಾಡೋಕ್ಕಾಗಲಿಲ್ಲ, ಏನು ನನಗೆ ಟೈಮ್ ಸಿಕ್ಕಲಿಲ್ಲ, ನಾನು ಸ್ಲೋ ಆಗಿ ಟೆಸ್ಟ್ನ ಅಟೆಂಡ್ ಮಾಡಿದ್ದೀನೋ ಟೈಮ್ ಸಿಕ್ಕಲಿಲ್ಲ, ಏನಿದ್ರು ನನಗೆ ಇದರಲ್ಲಿ ಟಾಪಿಕ್ಕೇ ಕವರ್ ಆಗಿಲ್ವಾ ಫ್ರೆಂಡ್ಸ್. ನೋಡಿರಿ, ಈ ಥರ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಈ ಥರ ಅನಾಲಿಸಿಸ್ ಮಾಡಾದಮೇಲೆ ನೀವು ಸೆಕೆಂಡ್ ಟೆಸ್ಟ್, ಓಕೆ, ಟೆಸ್ಟ್ ನಂಬರ್ 2ನ ನೀವು ಜಂಪ್ ಮಾಡಬೇಕು. ಸೇಮ್ ಇದರಲ್ಲೂ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಇವಾಗ ಸಪೋಸ್ ಇದರಲ್ಲಿ ನಿಮಗೆ 15 ಮಾರ್ಕ್ಸ್ ಬಂದಿದ್ದಾವೆ ಫ್ರೆಂಡ್ಸ್. ಓಕೆ, 15 ಮಾರ್ಕ್ಸ್ ಬಂದಿದ್ದಾವೆ, 2 ರಾಂಗ್ ಆಗಿದ್ದಾವೆ ಇದರಲ್ಲಿ, ಆಮೇಲೆ 5 ಬಿಟ್ಟಿದ್ದೀರಾ ಫ್ರೆಂಡ್ಸ್. ಇದರಲ್ಲೂ ಸೇಮ್ 2 ಏನಕ್ಕೆ ರಾಂಗ್ ಆಗಿದೆ ಅಂತ ಕ್ರಾಸ್ ಚೆಕ್ ಮಾಡಬೇಕು. 15 ನೀವು ರೈಟ್ ಆಗಿರುತ್ತೆ ಬಟ್ ಇದನ್ನು ಒಂದು ಸರಿ ಕ್ರಾಸ್ ಚೆಕ್ ಮಾಡಬೇಕು. ಆಮೇಲೆ 5 ಏನಕ್ಕೆ ಮಾಡೋಕ್ಕಾಗಲಿಲ್ಲ ನಿಮಗೆ, ಇದನ್ನು ಕ್ರಾಸ್ ಚೆಕ್ ಮಾಡಬೇಕು ಫ್ರೆಂಡ್ಸ್. ನೋಡಿರಿ, ಈ ಥರ ನೀವು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಿದ್ರೆ ಫ್ರೆಂಡ್ಸು ನಿಮ್ಮದು ಇಂಗ್ಲೀಷ್ 100% ನಿಮ್ಮದು ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ಓಕೆ, 1 to 2 ಮಂತ್ಸ್ ಫ್ರೆಂಡ್ಸ್. ನೋಡಿರಿ, 1 to 2 ಮಂತ್ಸ್ ನೀವೇನಾದರೂ ಈ ಥರ ನೀವು ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮದು 100% ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಇವೆಲ್ಲ ನಿಮಗೆ ಟಾಪಿಕ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಟಾಪಿಕ್ಸ್ನ ನೀವು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಬರೀ ಒಂದು ಸರಿ ಹೋದರೆ ಆಗಲ್ಲ ಫ್ರೆಂಡ್ಸ್. ಈ ಎಲ್ಲ ಟಾಪಿಕ್ಸ್ನ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿದ್ರೆ ಅಷ್ಟೇ ನಿಮಗೆ ಏನಾಗುತ್ತೆ, ಇವು ನಿಮಗೆ ಪರ್ಫೆಕ್ಟ್ ಆಗ್ತಾರೆ ಫ್ರೆಂಡ್ಸ್. ಬರೀ ಒಂದು ಸರಿ ಹೋದರೆ ನಿಮಗೆ ಇದು ಪರ್ಫೆಕ್ಟ್ ಆಗಲ್ಲ ಫ್ರೆಂಡ್ಸ್. ಓಕೆ, ಮಲ್ಟಿಪಲ್ ಟೈಮ್ಸ್ ನೀವು ರಿವಿಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿರಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಸ್ಟ್ರಾಟಜಿ ಯಾವ ಥರ ಇರಬೇಕು ಬ್ಯಾಂಕ್ ಎಕ್ಸಾಮ್ ಮತ್ತು SSC ಎಕ್ಸಾಮ್ಗೆ. ನೀವೇನಾದರೂ ಹೊಸಬರಿದ್ದರೆ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.